95% ಜನರು ತಮ್ಮ ಜೀವನದ ರೊಟೀನ್ ಇದೇ ತರ ಕಳೀತಾ ಇದ್ದಾರೆ. ಮಾರ್ನಿಂಗ್ ಎದ್ದ ಕೂಡ್ಲೆ ಫೋನ್ ತಗೊಂಡು ರೀಲ್ಸ್ ನೋಡ್ತಾರೆ. ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ, ಗಿಲ್ಟ್ ಫೀಲ್ ಆಗ್ತಾರೆ. ನಮ್ಮ ಲೈಫ್ ನ ಫ್ರೆಂಡ್ಸ್ ಚೇಂಜ್ ಮಾಡೋಕ್ಕಾಗಲ್ಲ, ರಿಲೇಟಿವ್ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಲೈಫ್ ನ ಚೇಂಜ್ ಮಾಡೋ ವ್ಯಕ್ತಿ ಯಾರು ಅಂದ್ರೆ ನಿಮ್ಮ ಮನೆಯ ಕನ್ನಡಿ ಮುಂದೆ ಬನ್ನಿ. ಕನ್ನಡಿಯಲ್ಲಿ ಕಾಣಿಸೋ ವ್ಯಕ್ತಿನೇ ನಿಮ್ಮ ಲೈಫ್ ನ ಚೇಂಜ್ ಮಾಡೋದು. ಡೈರೆಕ್ಟ್ ಆಗಿ ಹೇಳೋದಾದ್ರೆ ನಿಮ್ಮ ಲೈಫ್ ನ ನೀವೇ ಚೇಂಜ್ ಮಾಡ್ಕೊಂತೀರಾ, ಅದು ನಿಮ್ಮ ಆಕ್ಷನ್ ಇಂದ. ಜೀವನದಲ್ಲಿ ನಾ ಸೋಲ್ತಾ ಇದ್ದೀನಿ ಅಂದಾಗ ಮೋಟಿವೇಶನ್ ಬೇಕು. ಜೀವನದಲ್ಲಿ ಗೆಲ್ಬೇಕು ಅಂದ್ರೆ ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಇವತ್ ನೀನು 1% ಇಂಪ್ರೂವ್ ಆದ್ರೆ 100ನೇ ದಿನ 100% ಇಂಪ್ರೂವ್ ಆಗ್ತೀಯ. ಅದೇ ರೀತಿ ಈ 5 ಆಕ್ಷನ್ ಪ್ಲಾನ್ ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಮಾರ್ನಿಂಗ್ ರೊಟೀನ್ ನ ಸೆಟ್ ಮಾಡಿ. ಬೆಳಗ್ಗೆ ಬೇಗ ಹೇಳಿ, 6ರಿಂದ 7 ಗಂಟೆಗೆ ಸರಿಯಾಗಿ ಹೇಳಿ. ಎದ್ದ ಕೂಡಲೇ ಕನ್ನಡಿಯಲ್ಲಿ ನಿಮ್ಮ ಮುಖಾನ ನೋಡ್ಕೊಳ್ಳಿ. 30 ನಿಮಿಷ ಫೋನ್ ಮುಟ್ಬೇಡಿ. 20 ನಿಮಿಷ ನಿಮ್ಮ ಡ್ರೀಮ್ ಬಗ್ಗೆ ಯೋಚನೆ ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ, ನಾವು ಬೆಳಗ್ಗೆ ಯಾವ ರೀತಿ ಇರ್ತೀವೋ ಅದೇ ರೀತಿ ಇರುತ್ತೆ ನಮ್ಮ ಇಡೀ ದಿನ. ನೀವೇನಾದ್ರೂ ಬೆಳಗ್ಗೆ ಬೇಗ ಖುಷಿಯಿಂದ ಎದ್ರೆ ನಿಮ್ಮ ಇಡೀ ದಿನ ಕೂಡ ಖುಷಿಯಿಂದ ಇರ್ತೀರಾ. ಅದೇ ನಿಮ್ಮನ್ನ ಯಾರಾದ್ರೂ ಒದ್ದೆಬ್ಸಿದ್ರೆ ನೀವು ಇಡೀ ದಿನ ಕೂಡ ಬೇಜಾರಿನಿಂದ ಕಳೀತೀರಾ. 1 ಅವರ್ ರೂಲ್. ದಿನದ 1 ತಾಸು ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. 3ನೇ ರೂಲ್ಸು, ಕಟ್ ಡಿಸ್ಟ್ರಾಕ್ಷನ್. ರೀಲ್ಸ್ ನ ಕಂಟ್ರೋಲ್ ಮಾಡಿ, ಮೈಂಡ್ ನ ಕಂಟ್ರೋಲ್ ಮಾಡಿ. ರೀಲ್ಸ್ ನೋಡೋದ್ರಿಂದ ಟೈಮ್ ವೇಸ್ಟ್ ಆಗ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಮೈಂಡ್ ಓವರ್ ಆಗಿ ಥಿಂಕ್ ಮಾಡುತ್ತೆ, ಅದನ್ನ ಕೂಡ ಕಂಟ್ರೋಲ್ ಮಾಡಿ. 4ನೇ ರೂಲ್ಸು, ಟ್ರ್ಯಾಕ್ ಯುವರ್ ಪ್ರೋಸೆಸ್. ಈ ಹಿಂದೆ ನೀವು ಏನ್ ಮಾಡ್ತಾ ಇದ್ರಿ, ಇವಾಗ ನೀವು ಏನ್ ಮಾಡ್ತಾ ಇದ್ದೀರಾ, ಮುಂದೆ ನೀವು ಏನ್ ಮಾಡ್ತೀರಾ ಅಂತ ಒಂದು ನೋಟ್ಬುಕ್ ಅಲ್ಲಿ ಬರ್ದಿಡಿ. ಆ ನೋಟ್ಬುಕ್ ಮಾತ್ರ ಯಾವತ್ತೂ ಕೂಡ ಕಳೆದೋಗ್ಲೇಬಾರ್ದು ಮತ್ತು ಮನೆಯವ್ರ ಕೈಲೂ ಕೂಡ ಸಿಗ್ಬಾರ್ದು. ಸಿಕ್ಕರೆ ಯೂಸ್ ಇಲ್ಲದ ಬುಕ್ ಅಂತ ತಿಳ್ಕೊಂಡು ಅವರು ಮಂಡಕ್ಕಿ ತಿನ್ನೋಕೆ ಯೂಸ್ ಮಾಡ್ಕೋಬಹುದು. ನೋ ಎಕ್ಸ್ಕ್ಯೂಸಸ್ ಮೈಂಡ್ ಸೆಟ್. ಅಯ್ಯೋ ಇವತ್ ಮಳೆ ಬರ್ತಾ ಇದೆ, ಇವತ್ ನಂಗೆ ಕೆಲಸ ಮಾಡಕ್ ಮೂಡ್ ಇಲ್ಲ, ಇವತ್ ನಂಗೆ ಜ್ವರ ಬರ್ತಾ ಇದೆ, ಇವತ್ ನಿದ್ದೆ ಬರ್ತಾ ಇದೆ ನಂಗೆ ಅನ್ನೋ ಹಾಗೆ ಇಲ್ಲ. ಯಾವುದೇ ಕೂಡ ಎಕ್ಸ್ಕ್ಯೂಸ್ ಕೊಡೋ ಹಾಗೆ ಇಲ್ಲ. ನಿಮ್ ಡ್ರೀಮ್ ಮೇಲೆ ಕಂಪ್ಲೀಟ್ ಆಗಿ ವರ್ಕ್ ಮಾಡ್ಲೇಬೇಕು. ನಿಮ್ಮ ಲೈಫ್ ಖಂಡಿತ ಚೇಂಜ್ ಆಗೇ ಆಗುತ್ತೆ, ಆದ್ರೆ ನೀವು ಸರಿಯಾದ ಆಕ್ಷನ್ ತಗೋಬೇಕು ಅಷ್ಟೇ. ಮೋಟಿವೇಶನ್ ಅಂದ್ರೆ ಒಂದ್ ಕಿವಿಲಿ ಕೇಳಿ ಇನ್ನೊಂದ್ ಕಿವಿಲಿ ಬಿಡೋದಲ್ಲ, ಪರ್ಮನೆಂಟ್ ನೆನ್ಪಿಡೋದು.